ಬಾಸ್ ಇಲ್ಲ. ಏನು ಸೌದೆ ಸ್ವಲ್ಪ ಉರ್ಗ ಹೋದ್ವಾ? ನಾನು ನೋಡ್ತಾನೆ ಇದ್ದೀನಿ, ಒಂದಾದ್ಮೇಲೆ ಒಂದು ಹಾಕ್ತಾನೆ ಇದ್ದಾರೆ. ಏನು ಒಲೆ ಒಳಗಿದ್ದ ಬೆಂಕಿ ಸಾಕಾಗಲ್ಲ ಈಗ ಚಳಿ ಕಾಸ್ಬೇಕು ಅಂತ ಕಂಡ್ರೆ. ಹೋಯ್ತೀನಿ ತಗೊಂಡೋಗಿ ನೀರು ಹೋಯ್ತೀನಿ ಗೊತ್ತಾಗ್ತದೆ. ಯಾರಿಗೆ ಹೇಳ್ತಾರೆ ನೋಡ್ತೀನಿ ಅವಾಗ. ನರ್ ಮನುಷ್ಯರು ಹೇಳಿದ್ದು ಯಾವುದು ಮಂಡೆ ಒಳಗೆ ಹೋಗೋದೇ ಇಲ್ಲ. ಚಳಿ ಅದೇ ನಾನು ಅದೇನಲ್ಲ ಅಂತ ಹೇಳಲ್ಲ. ಅಲ್ಲಿ ಹೊಲ್ಕೊಂಡ ನಮ್ಮನೆ ಅದೇ ಅದರಲ್ಲಿ ಚಳಿ ಕಾಸ್ಕೊಂಡ್ರೆ ಸಾಕು. ಅಲ್ಲಂತೆ ಹೋದಂಗೂ ಸೌದೆ ಹಾಕ್ಬೇಕಂತ. ಏನು ಮಾದಪ್ಪಜ್ಜ ಚಳಿ ಕಾಸ್ತಾ ಕೂತೀರಿ ಕೇಳ್ತಿದ್ದೀರಾ? ಚಳಿ ಏನು ಸಾಧಾರಣ ಅದೇನ್ರಿ? ತೋಟದ ಬದಿ ಹೋದೆ ಮಾರ ಮನೆಗೆ ಬರ್ಬೇಕಾರೆ ಒದ್ದೆ ಮುದ್ದೆ ಅಂದ್ಬಿಡಿ, ಮೇಲಿಂದ ಕೇಳ್ತಂಕ. ಏನು ಗತಿ ಸಾಯದ ಎಲ್ಲ ಈ ತಿಂಗಳು ಬಂದಕ್ಕೂ ಮಳೆ ಹೋತದೆ ಅನ್ನಾರಪ್ಪ. ಹೋಗೋದ ಮತ್ತೆಂತಾರ? ದಿನದಿಂದ ದಿನಕ್ಕೆ ಹೆಚ್ಚು ಬಿಟ್ರೆ ಕಮ್ಮೇನಿಲ್ಲ. ತೋಟದ ಕೊಪ್ಪು ನೋಡಿದ್ರೆ ನೀವೇನು ಅಂತೀರ? ಹಳೆ ಹರಿದು ಹೋದಂಗೆ ಹೋತಾದೆ. ಪಟ್ಟದಿಂದ ಪಟ್ಟಕ್ಕೆ ಜಾಗಿಲ್ಲಪ್ಪ. ಏನಾಗ್ತದ ಅಂತ ಗೊತ್ತಿಲ್ಲ. ಔಷಧಿ ಹೊಡೆದು ತಿಂಗಳಾತ ಬಂತು. ನಮ್ಮನೆಲ್ಲೊಬ್ನಿಗೆ ಹೇಳ್ತಿದ್ದೀನಿ ಔಷಧಿ ಹೊಡಿ ಅಂತ. ಇಲ್ಲ, ಏನು ಹೂಟೆ ದುಡ್ಡು ಸಂಪಾದನೆ ಮಾಡಿ ಎಲ್ಲಿ ಗಂಟು ಕಟ್ಟಿಡೋದ ನಂಗಂತೂ ಗೊತ್ತಿಲ್ಲ. ಹೇಳ್ದಂಗೆ ಅದೇನು ಸುಳ್ಳೇನಲ್ಲ. ಗಂಡದ ಒಂದು ಬದಿಯಿಂದ ಹೆಂಡ್ತಿದ ಒಂದು ಬದಿಯಿಂದ ಏನು ಮಾಡ್ತಾರೆ ಏನ? ನಿಮ್ಮ ಭಾರತದ್ದೇ ಕೂಳು ಹತ್ತಿತ್ತು. ಇಟ್ಟತ್ತು ಇಲ್ಲ ಚಳಿ ಕಷ್ಟ ಕೂತಿತ್ತಪ್ಪ. ಏನು ಎಂತ ಆತೇನು ಕುಟ್ಟಿ ಪಿತ್ಕಿದ್ರದಂಗೆ ಹೋಗಿದೆ. ಎಂತ ಕಾಪಿ ತಗೋಬತ್ತದ ಇಲ್ಲ ಎಂತಾರು ತಿನ್ನಕ್ಕೆ ತಗೋಬತ್ತದ ಎಂಥದ ಅಂತ ಗೊತ್ತಿಲ್ಲ. ಹೋಗ್ಯದ ನೋಡಿ ಒಳಗೆ. ನಾ ಸಜ್ಜಿ ಕೇಳಲ್ಲಪ್ಪ. ಚಳಿ ಹಿಡ್ದು ಹೋಗಿದೆ ಅಂತೀನಿ. ಸೌದೆ ಎಲ್ಲ ಖಾಲಿ ಆತ ಬಂದು ಏನು ದರ್ಗಲ್ಲಿ ಉರ್ದಂಗೆ ಉರಿತಾವ್ರಿ. ಕ್ಯಾಂಡ ಹಮ ಅದೆಯಲ್ಲ, ಹಾಗಾಗಿ ನಿಮ್ಮ ಭಾರತದ್ದು ಸೌದೆ ಹಾಕಕ್ಕಾರ ಬಿಡ್ತದಂತ ಮಾಡಿರಾ? ಖಾಲಿ ಆಗ್ತದೆ ಬೇಡ ಅಂತ ಇಟ್ಟೊತ್ತು ಅದನ್ನೇ ಹೇಳ್ತಾ ಕೂತಿತ್ತಿಲ್ಲಿ. ನಾ ಬೈತೆ ಶ್ರಮ ಸೌದೆ ತರಕ್ಕೆ ಹೋಗ್ಯದೇನ. ನಾ ಕೂತಲಿಂದ ಹೇಳಲ್ಲ ಅಂತ ಗೊತ್ತಾತಲ್ಲ, ಹಾಗಾಗಿ ಸೌದೆ ತರಕ್ಕೆ ಹೋಗ್ಯದೆ. ಅದು ಎಂತ ಅಮ್ಮ? ಆ ಪಾತ್ರೆಲಿ ಎಂತಕ್ಕೆ ನೀರು ತಗೊಂಡು ಹೋಗ್ತಿದ್ದೀಯಾ? ಅದನ್ನು ಒಲೆ ಮೇಲೆ ಇಟ್ಟು ಮತ್ತೆ ನಿನ್ನ ಸೊಸೆ ಹತ್ರ ಏನಾರು ಹೇಳಿಸ್ಕಿಣಕ್ಕ ಮಸಿ ಆಯ್ತು ಅಂಥೇಳಿ. ಏನು ನಿನ್ನ ಹೆಂಡತಿಗೆ ಸಹ್ಯ ನಿಂಗೆ ಸಹ್ಯ ಬುದ್ಧಿದ್ದು. ಟೀಲ್ ಪಾತ್ರೆ ಒಲೆ ಮೇಲೆ ಇಟ್ಟರು ಮಸಿ ಆಗ್ತದೆ ತೊಳೆಯಕ್ಕೆ ಗೋಳು ಅಂತ ನಂಗೇನಾರು ಗೊತ್ತಾನ? ಮಾತಾಡ್ತೀಯ ಇನ್ನು ಏನೋ ತಿಳುವಳಿಕೆಯಿಲ್ದಿದ್ದಳಾಗಿದ್ರೆ ಇನ್ನು ಏನು ಮಾಡ್ತಿದ್ರೆ ಏನೋ ಬಿಟ್ಬಿಡು. ಒಲೆ ಮೇಲೆ ಇಡಕ್ಕೆ ತಗೊಂಡು ಹತ್ತಿದ್ದೀನ ಇದನ್ನು? ನಿನ್ನ ಅಪ್ಪ ನೋಡಲ್ಲಿ ಒಂದು ಹೊರೆ ಸೌದೆ ಖಾಲಿ ಅದು ಹಾಕ್ತಾನೆ ಅದಾರೆ. ಉರ್ದು ಹೋದಂಗೂ ಹಾಕ್ತಾ ಇದ್ದಾರೆ. ತಗೊಂಡಾಗ ನೀರು ಹೊಯ್ದಿರ್ತೀನಿ ಈ ಬದಿಯ ಕ್ಯಾಂಡ. ಅದೇ ಅಡ್ಚಿ ಕೂತ್ಕೊಂಡ್ರೆ ಗನ ಚಳಿ ಕಾಸ್ಬೋದು. ಸುಮಾರು ಅದೇ ಕ್ಯಾಂಡ. ಬೇಡಮ್ಮ ಬೇಡ ನೋಡು. ಮತ್ತು ಸುಮ್ಮನೆ ಒಂದು ರಗಳೆ ಆಗ್ತದೆ ಮನೆ ಒಳಗೀಗ. ಅವ್ರು ತೋಟಕ್ಕೆ ಹೋಗಿ ಬಂದಾರಲ್ಲ, ಮೈ ಎಲ್ಲ ಚೆಂಡಿ ಹಾಕಿ ಹೋಗಿದೆ. ಅದಕ್ಕೆ ಇದು ಮಾಡ್ತಾ ಇದ್ದಾರೆ, ಚಳಿ ಕಾಸ್ತಾ ಕೂತಾರೆ. ನಿಂಗೆ ಯಾಕೆ ಇದು ನೋಡೋಣ? ಈಗ ನಿಂಗೆ ಬೈಯೋಕ್ಕೆ ಶುರು ಮಾಡಿ ಅದು ಮುಗ್ದು ಕೂಡಲೇ ನಂಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಔಷಧಿ ಹೊಡಿಲ್ಲ, ಔಷಧಿ ಸಾಮಾನು ತರಲ್ಲ ಅಂತ. ಈಗ ನಾ ಈಗ ಹೋಗಿ ಔಷಧಿ ಸಾಮಾನು ತರ್ತೀನಿ, ನಾಳೆನಾರು ಆದರೂ ಹೊಡಿಬೇಕು ಔಷಧಿನ. ನೀವು ಅಷ್ಟರೊಳಗೆ ಅಪ್ಪನ ಹತ್ರ ಜಗಳ ಮಾಡಿ ಅವ್ರ ತೋಟಕ್ಕೆ ಬರ್ದಿದ್ದಂಗೆ ಒಂದು ಮಾಡಿ ಇಡಬೇಡ ಮಾರತಿ. ಚಳಿ ಕಾಸಕ್ಕೆ ಬಿಡಲ್ಲ, ನಾ ತೋಟಕ್ಕೆ ಹೋಗಲ್ಲ ಅಂದರೆ. ನಿನ್ನ ಅಪ್ಪ ಉರ್ಸೋದಂಗ ನಿನ್ನ ಅಪ್ಪಗೆ ಉರ್ಸಕ್ಕೆ ವಯಸ್ಸು ಕಮ್ಮಿ ಆತ ಬರ್ತದಲ್ಲ, ಬರ್ತಾರೆ. ಇನ್ನು ತೋಟಕ್ಕೆ ಬಂದು ಆಳಿಗಾಳು ಕೆಲಸ ಮಾಡಿಕೊಟ್ಟು ಬರ್ತಾರೆ. ಎಂತಕ್ಕೆ ಬರ್ತಾರೆ ತೋಟಕ್ಕೆ? ಈ ಹುಡ್ರು ಚಳಿಲಿ ಎಂತಕ್ಕೆ ಅವ್ರು ತೋಟಕ್ಕೆ ಬರ್ಬೇಕು? ಔಷಧಿ ಹೊಡೆಯೋಕ್ಕೆ ಜನ ಮಾಡ್ಕೊಂಡು ಔಷಧಿ ಹೊಡಿ. ಈ ಥರ ಮಳೆ ಹೊಡಿತಾ ಅದೇ ಮನ್ಸಿಗೆ ಯಾರು ಕರೆದ್ರು ಕೇಳಲ್ಲ, ಕೂಗಿದ್ರು ಕೇಳಲ್ಲ, ಕಪ್ಪು ಗಿಪ್ಪ ಒದಿ ಹೊಕ್ಕೊಂಡು ಇದು ಮಾಡಕ್ಕ ಏನು ಬೇಡ. ನಾಳಿನ ಮಟ್ಟಿಗೆ ನೀನು ಯಾರನ್ನಾರು ಜನ ಮಾಡ್ಕೊಂಡು ಹೇಳಿನಿ. ಆತು ಮರತಿ, ಜನ ಮಾಡ್ಕೊಳೋದಾರು ಮಾಡ್ಕಿತೀನಿ. ಈಗ ತೊಗೊಂಡೋಗಿ ನೀರೊಂದು ಹಾಕ್ಬೇಡ. ಅಲ್ಲ ಮಾತ್ರ ಅದನ್ನೇ ಹೇಳ್ತೀಯಲ್ಲ. ಸೌದೆ ಹೊಡಿ ನೋಡಿಯ ಎಷ್ಟದವೆ ಅಂತ. ಕಡಿ ಎಷ್ಟೊತ್ತಿಗೆ ಅಯ್ಯೋ ಹೆಚ್ಚಾಗ್ತದೆ ಅಂತ ಅದಕ್ಕೆ ಲೆಕ್ಕ ಹಾಕ್ತೀಯ. ಈಗ ಎಷ್ಟು ಬೇಕಾದ್ರೂ ಉರ್ಸಿ ಅಂತೀಯ. ನೀನು ಹೆಂಡತಿ ಈಗ ಕತ್ಲಿಗೆ ಅಂದ್ಕೊಂಡು ಮತ್ತೊಂಥರ ಹೇಳಕ್ಕೆ ಶುರು ಮಾಡ್ತದೆ. ನಾನು ಇದಕ್ಕೆ ಈಗ ಸೌದಿಲ್ಲ ಎಂತ ಹಾಕಿ ಉರಿಸ್ಲಿ, ನಾ ಹುರಿಯವು ಮಾಡೋವು ಎಲ್ಲ ಹೆಂಗೆ ಮಾಡ್ಕೊಂಡ್ಲಿ ಅಂತ ಕೇಳೋಕೆ ಶುರು ಮಾಡ್ತದೆ.
ಬೇಕಂತಲೇ ಸೌದೆ ಖಾಲಿ ಮಾಡ್ತೀರಿ ಅಂತದೆ. ನಿಮ್ಮ ಕೈಯಲ್ಲಿ ಉರಿಯೋದಿದೆ ಆಗೋಗ ಮಾತಲ್ಲ ಮರಯ್ಯ. ಎಂತದೆ ಅದೇ ಅಂತ ಹೊಡೆದಾಡ್ ಪಾತ್ರೆಯಲ್ಲಿ ಅಂತ ತಗೊಬತ್ತಿದ್ದೀಯೇ? ಸೌದೆ ತತ್ತದನ ನೋಡಿದ್ರೆ ಇಲ್ಲ ಚಿನ್ನಕ್ಕೆ ಅಂತದ ಅದ್ರಲ್ಲಿ ಅಂತ ಹಿಂಡಗಾಡ್ಸಿಯೇನೆ. ಹಿಂಡ ಎಂತ ಮಾಡಿದ್ದೆ? ಒಂದು ಸುಳ್ಳು ಹೇಳ್ದ. ಲೋಟನ ತಗಬ. ಏನು ಪಾತ್ರೆಲ್ಲೇ ಎತ್ತಿ ಕುಡಿಯೋದ? ನೀ ಕುಡ್ದ? ಎಂತ ಹಿಂಡ ಕಾಣಿಸ್ತಾರೆ ನಿಮ್ಗೇನು? ಅದೇ ಒಂದು ಗಿಡನ ಭೋಗ. ಎಣ್ಣೆ ಬೆಳಗಾದ್ರೆ ಕುಡಿತೀರಿ, ಮತ್ತೆ ಹಿಂಡ ಹಿಂಡ ಎಲ್ಲಿ ಅಂತ ನೆನ್ಸಿದ್ ಮಾಡದ? ವಾಲಲ್ಲಿ ಬೆಂಕಿ ಪೂರ್ತಿ ಹಿಂದಕ್ಕೆ ಬಂದದೆ, ಅಂಚೆ ನೀರು ಹೊಯ್ಯನ ಅಂತ ಆ ನಮ್ಮನೆ ಸೌದೆ ಹುರಿದ್ರೆ ಎಂತಕ್ಕೆ ಬರ್ತದ ನೋಡೋಣ. ಅಲ್ಲಿ ಒಳಗೆ ಕೆಂಡ ಅದೆಯಲ್ಲ, ಅದ್ರಲ್ಲಿ ಚಳಿ ಕಾಸ್ಕೊಳ್ಳಿ ಸಾಕು, ಇದಿಟ್ಟಕ್ಕೆ ನೀರು ಹಾಕ್ತೇನೆ. ನಿನ್ನ ಯಾದಿಗ್ರಹಣ ಹೊಡೆಯಕ್ಕೆ ನಾನು ಎಂತ ತತ್ತದೇನ ಅಂತ ಮಾಡೀನಿ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನೀರು ಮಾತ್ರ ಹೊಯ್ಬೇಡ ನೋಡೋ. ಚಳಿ ಕಾಸಕ್ಕೆ ಅಂತ ಕುತ್ಕೊಂಡಿನಿ. ಏನು ನಿನ್ನ ಸುಡಕ್ಕ ಸೌದೆ ಉಡಿಲಿ ಹಾನಮನಿ ಆದವಲ್ಲ, ಏನು ಬರಗಲಾಗ್ಯವ ಅಡ್ಡೆಯಲ್ಲಿ ಬಂದುಬಿಟ್ಲೆ. ಏನು ಸಂಸಾರ ಮಾಡೋಳಿದು? ಒಂದು ಸೌದೆ ಉರಿಸ್ದೆ ಬೇಡ ಅಂತೀನಿ. ಅಪಯೋವೈನ ಹೆಸರು ಹೇಳ್ಬಿಡ್ತೀನಿ ನಾನೀಗ. ಹೇಳಿನಿ ಮತ್ತೆ. ಅಲ್ಲ ನಿಮಗೆ ಎಂತ ಆಗಿದೆ? ನಿಮಗೆ ಸಣ್ಣ ಬಾಲ್ ಮಕ್ಕಳು ಮಾತಾಡ್ದಂಗೆ ಮಾತಾಡ್ತಿರಲ್ಲ, ಎಂತ ಅಪ್ಪ ಯಾವ ಹೆಸರು ಹೇಳ್ತೀರಿ? ಖಾಲಿ ಒಂದು ಬೆಂಕಿ ಕೆಡ್ಸಕ್ಕಾಗೆ ಆ ಹಿಂದೆ ಉರ್ಕೊ ಬಂದದಲ್ಲ, ಆ ನಮ್ಮನೆ ಪಂಚಿ ಇಂಚಿಗೆ ತಾಗದ್ರೆ ಏನಾರು ಊರ್ವನಿ ಅದೆಯಾ? ಅಲ್ಲಿ ಒಳಗೆ ಅದೆಯಲ್ಲ ಕೆಂಡ, ಒಳ್ಳೆ ಕಾಸ್ಕೊಂಡ್ರೆ ಸಾಕಾಗಲ್ಲ. ಎಲ್ಲೇ ಪಂಚೊಳಗೆ ಎಲ್ಲಿ ಕ್ಯಾಂಡ್ ಹೋಗಿದೆ? ಏನೊಂದು ಸುಳ್ಳು ಹೇಳ್ತದೆ. ಪಂಚೊಳಗೆ ಕ್ಯಾಂಡ್ ಹೋಗಿ ನೀ ಅದಕ್ಕಾಗ ಅಲ್ಲಿಂದ ನೀರು ತರಕ್ಕೆ ಹೋದ? ಕ್ಯಾಂಡಕ್ಕೆ ನೀರು ಹಾಕೋಕ್ಕೆ ನಂಗೇನು ಜೀವ ಮಾರ್ಗಟ್ಟಿದ್ದಾನೆ? ಪಂಚೊಳಗೆ ಕ್ಯಾಂಡ್ ಹೋದ್ರೆ ನಂಗೆ ಗೊತ್ತಾಗಲ್ಲ. ಕೆಪ್ಪ ಕಿವಿ ವಾಲ್ ಹಿಟ್ಟೇ ಹೋಗಿ ಏನಾರು ಸತ್ಕೊಳ್ಳಿ ತಗೊಂಡು ಜೀರಿತಿನಲ್ಲಿ. ನಂಗೇನು ಸೌದೆ ಉರಿದು ಹೋದ್ರೂ ಹೋಗಲಿ, ಮಗನು ಹಾಗೆ ಕುಣಿತಾನೆ, ನಾನು ಕುತ್ಕೊಂಡು ಚಳಿ ಕಾಸ್ಕಿದ್ದೇನೆ. ಹಾಲ ಗುಡ್ತೀರಿ ಒಂದು ತಮಾಸ್ಕಿ ಮಾಡಕ್ಕೆ ಎಂತ ಪಂಚಿ ಒಳಗೆ ಕ್ಯಾಂಡ್ ಹೋಗ್ತದಂತೆ. ಅದಕ್ಕಾಗಿ ನೀರು ಎಲ್ಲರೂ ಸುಮ್ಮನೆ ಕೂತಿದ್ರೆ ಇದೇ ಬಿಡ್ತಿದ್ದಲ್ಲ. ನೀ ಏನು ಕಲಿಕಂಡೆ? ಚಳಿ ಕಾಸ್ಕೆ 2 ಸೌದೆ ತಂದು ಹಾಕ್ಲಾ? ಸ್ವಲ್ಪ ಸುಮ್ಮನೆ ಕುತ್ಕೊಂಡ್ರಂದಾತ. ನಿಮ್ಮ ಮಂಡೆ ಒಳಗೆ ಎಂತ ಅದೇ ಅಂತ ಸೌದೆ ಸ್ವಲ್ಪ ಖಾಲಿ ಆದ್ವಾ? ಈಗ ಖಾಲಿ ಆದ್ಮೇಲೆ ಪೂರ್ತಿ ಎಪ್ಪುಟ್ ಖಾಲಿ ಆದ್ಮೇಲೆ ಎಲ್ಲಿ ಗೊತ್ತೀರಿ? ಆಗ್ಯತ್ತಾ ನಿಂಗೆ ಇವತ್ತು ಅಂತ ಆತೆ? ಚಳಿಗೆ ಅಂತೇಳಿ ಒಂದು ತಟ್ಟು ತಗ್ಗಿಗೊಂಡ ಹೆಂಗೆ? ಅಲ್ಲ ಹಂಡೆ ಒಲೆ ಹತ್ರ ಕುತ್ಕೊಂಡು ಚಳಿ ಕಾಸಿ ಅಂತೀಯಲ್ಲ, ಅಲ್ಲಿ ಕೂಲಕ್ಕೆಲ್ಲಿ ಜಾಗ ಅದೆಯೇ? ಮಳೆ ಹೊಡಿತದೆ ಏನಮ್ಮನೆ, ಸುರಂಕ್ಲ ನೀರು ಬೀಳ್ತದೆ. ಎಂತ ಅಲ್ಲ ಕುತ್ಕೊಂಡು ಮೈ ಚಂಡಿ ಮಾಡ್ಕೊಳಕ್ಕ? ಅಯ್ಯ ನಿಂಗೆ ಅಂತ ಆತಂತ ನೋಡೋದ? ಅಮ್ಮ, ನಾ ಏನು ಹೇಳಿದ್ದೆ? ಬೇಡ ಸುಮ್ಮನಿರು, ನೀರು ತಗೊಂಡು ಹೋಗ್ಬೇಡ ಅಂತ ಒಂದು ಮಾತು ಹೇಳಿದೆ. ನನ್ನ ಮಾತು ಎಲ್ಲಿ ಕೇಳಿದೆ? ಈಗ ನೋಡು, ಜಾಸ್ತಿ ಕೂಗಬೇಡ ಮರತಿ, ಎಲ್ಲ ಮನೆಯಲ್ಲೇ ಇರ್ತಾರೆ. ನೀವು ಎಂತ ಮಾತಾಡ್ತೀರಿ ಅಂತ ಕೇಳಲ್ಲ. ಈ ಮಳೆಯಲ್ಲಿ ಕೂಗಿದ್ದುಂದೇ ಕೇಳ್ತದೆ. ಇವ್ರ ಮನೇಲಿ ಏನು ಗಲಾಟೆ ಹತ್ಕಿ ಬಿದ್ದದೆ ಅಂದ್ಕೋತಾರೆ ಕಡಿಕೆ. ಬೇಡ ನೋಡು, ನಿನ್ನೊಂದು ಉಗ್ರಣ್ಣೆ ಇಟ್ಕೋಬೇಡ ಅಲ್ಲಿ. ನನಗೆ ತಲೆ ಇದಾತಾದೆ ಇಲ್ಲಿ ಅಂತೀನಿ, ಮತ್ತೆ ಮಾತಾಡ್ತಾನೆ ಅಲ್ಲಿ ಕೂತ್ಕೊಂಡು. ಯಾರ ನಿನ್ನ ಮಗನ? ಅವ ಎಂತ ಹೇಳ್ದ ಅಂತ ನೀನೇನು ತಲೆ ಕೆಡ್ಸ್ಕಿಬೇಡ. ವಯಸ್ಸಾದ ಕಾಲಕ್ಕೆ ಎಲ್ಲ ಒಂದು ತಡ್ತಡ್ ತಗೊಳೋದಯ್ಯ. ಏನು ಹೆದ್ರದೇನು ಬೇಕಾಗಿಲ್ಲ. ಹೇಳು, ಫಸ್ಟ್ ಹೋಗು ಅವನ ಕೆಲಸ ಅವನಿಗೆ ಮಾಡೋಕ್ಕೆ ಹೇಳು. ಔಷಧಿ ಸಾಮಾನು ತರಕ್ಕೆ ಹೇಳು. ಕೈ ಬಿದ್ದು ಹೋಗಲಿ. ಹಂಗಳಿಗೆ ಕೂತ್ಕೊಳ್ಳೋಣ ಅಂತ ನೋಡಿದ್ರೆ ಅಪ್ಪನೊಂದು ಬದಿಯಿಂದ ಮಗನೊಂದು ಬದಿಯಿಂದ ಎದ್ದು ಹೋದೆ ನೋಡಿದೆ. ಸುಮ್ಮನೆ ಹೋಗಿ ಮುಲ್ಕಿದ್ದೀನಿ. ಅಯ್ಯಪ್ಪ, ಒಂದೇ ಬರಟಿಗೆ ಹೇಳಕ್ಕಾರ ಆತದನು. ಸುಮ್ಮನೆ ಅಂತ ಕಿಲ್ ಬರಕ್ಕೆ ಹೋದೆ. ನನ್ನಷ್ಟಕ್ಕೆ ನಾನು ಅಲ್ಲಿ ಮುಲ್ಕಿಬೇಕಿತ್ತ ಬೇಡ? ಅಯ್ಯೋತ ಎಂತ ಆತೆ? ಈ ಕೆಂಡದ ಮೇಲೆ ಬೀಳ್ತದ ಎಂತ ಅಂತ ನೋಡೋದು ನಾನು. ಎಂತ ಆತೆ? ಎಲ್ಲ ಬೂರಿ ಜಾಸನೆ ಮಾಡೋದು. ನಾನು ಹಂಗಾರೆ ಎಂತ ಬೀಳ್ತದನ ಅಂತ ನೋಡ್ತೀನಿ, ಘನಾಗಿ ಹೇಳ್ಕೊಂಡು ಹೋಗ್ತಾ ಅದು. ಹಿಂಗಿವತ್ತೆ ಅಂತದ ಆಗಿದ್ದೆ. ಹೌದು, ನಿದ್ರ ನೋಡಿದ್ರೆ ಕಡಿಯಲ್ಲ ಅಂತ ಗೊತ್ತಾಗ್ದಿದ್ದೆ ತಗೊಳ್ಳೋದು. ಪೂರ್ವಕ್ಕೊಂದ್ಸತಿ ತಗೊಂಡಿದ್ದು ಹಿಂಗೆ ಆಗೋದು. ನಿಮ್ಮನ್ನು ನೋಡಿ ಬಿದ್ದಾರು ಹೋಗ್ಬಾರ್ದಾನೆ. ಆ ಚಿನಿ ಹೋಗೋ ಬದಲು ಹಂಗಾರು ಆಗಿದ್ರೆ
ಯಾರು ಅಲೈಸಿದ್ರೆ ಏನಂತ ತಿಳ್ಕೊಬೇಕು. ನಾನೆಂತ ತಿಳ್ಕೊಂಡ್ಲೆ ಮರತೆ ಅಮ್ಮ, ನಂಗೆ ಗೊತ್ತಿಲ್ಲ. ಹೇಳಿದ ಮಾತು ಕೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲ್ಲ. ಬಾ, ಎಂತ ಮಲ್ಕಿತೀಯಾ? ಬೇಡ ನೋಡು ಪಾಪಣ್ಣ, ಸುಮ್ಮನೆ ಇದ್ರಿಂದಾತು. ಆಹಾ, ನೀವೆತ್ಲಾಗ ಹೊಟ್ರಿ ಮಾತಪ್ಪಜ್ಜ ಕೇಳ್ತಿದ್ದೀರಾ? ಅಲ್ಲ, ಹೆಗ್ಗುಡ್ತಾರೆ ಅಂತ ತಗೊಂಡಾರೆ ಚಳಿಯಲ್ಲನ್ರಿ. ಅದೇ ಏನು ಅದನ್ನೇ ತಗೊಂಡದು ಅಂಥದ್ದೇ. ಇನ್ನು ಹೋಗಿ ನೋಡ್ತೀನಿ. ನಾನು ಒಂದು ತಟ್ಟು ತಗೋತೀನಿ ರೀ, ಚಳಿಗಿದಾತದ. ನಿಮಗೂ ತಗೊಳೋಣ ಅಂತ ಕಾಣ್ತಾ ಇದೆಯಾ? ತಗೊಳ್ಳಿ, ಕಂಡಪಟ್ಟೆ ಮಾತೆಲ್ಲ ಆಡಕ್ಕೆ ಹೋಗ್ಬೇಡಿ, ಸುಮ್ಮನೆ ಮುಚ್ಚಾಕಿ ಮುಲ್ಕಿ ಬಿಡಿ ಹೇಳ್ತೀನಿ. ಅಲ್ಲ ಪಾರತೆ,